ಹಾಯ್ ನಮಸ್ಕಾರ, ನಾನು ನಿಮ್ಮ ಪವನ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಶೋಲ್ಡರ್ ಇಂಜುರಿ ಬಗ್ಗೆ ಮಾತಾಡೋಣ. ಶೋಲ್ಡರ್ ಇಂಜುರಿ ಹೇಗಾಗುತ್ತೆ, ಅದನ್ನು ಡಯಾಗ್ನೋಸ್ ಹೇಗೆ ಮಾಡೋದು, ಆ್ಯಂಡ್ ಮೂರನೇದು ಟ್ರೀಟ್ಮೆಂಟ್. ಸೊ ಇದ್ರ ಬಗ್ಗೆ ಈ ಕಂಪ್ಲೀಟ್ ಟಾಪಿಕ್ನ ಇಲ್ಲಿ ಕವರ್ ಮಾಡ್ತೀನಿ. ಸೊ ಫಸ್ಟ್ ಗೋಯಿಂಗ್ ಟು ರೀಸನ್, ಅಂದರೆ ಶೋಲ್ಡರ್ ಇಂಜುರಿ ಹೇಗಾಗ್ಬೋದು ಅಂತ. ಎರಡು ಮೇನ್ ಕಾರಣಗಳಿದೆ. ಫಸ್ಟ್ ಒನ್ ಪೋಸ್ಚರ್ ಇನ್ ಸಿಟ್ಟಿಂಗ್, ಸ್ಟ್ಯಾಂಡಿಂಗ್ ಆರ್ ಪೋಸ್ಚರ್ ಆರ್ ಫಾರ್ಮ್ ಇನ್ ವರ್ಕೌಟ್. ಇದೆರಡೂ ಪೋಸ್ಚರ್ ತುಂಬ ಇಂಪಾರ್ಟೆಂಟ್. ಯೂಶ್ವಲಿ ನೀವು ನೋಡಿರ್ತೀರ, ಎಷ್ಟೊಂದು ಜನ ಹೀಗೆ ಗೂಣಾಗಿರ್ತಾರೆ, ಶೋಲ್ಡರ್ಸ್ ಎಲ್ಲ ಮುಂದೆ ಒಂದು ಆರ್ಕ್ ಆಗಿರುತ್ತೆ, ಅದಕ್ಕೆ ಅವ್ರಿಗೆ ಶೋಲ್ಡರ್ ಇಂಜುರಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಪೋಸ್ಚರ್ ಪ್ರಾಬ್ಲಮ್. ಫಾರ್ಮ್ ಡ್ಯೂರಿಂಗ್ ವರ್ಕೌಟ್ ಮಾಡುವಾಗೂ ಯೂಶ್ವಲಿ ಮೋಸ್ಟ್ ಆಫ್ ದೆಮ್ ಎಷ್ಟೋ ಜನ ಕರೆಕ್ಟಾಗಿ ಫಾರ್ಮ್ನ ಗಮನ ಕೊಟ್ಟು ಕರೆಕ್ಟಾಗಿ ವರ್ಕೌಟ್ ಮಾಡಲ್ಲ. ಸೊ ಆವಾಗೂ ಶೋಲ್ಡರ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಫಸ್ಟ್ ರೀಸನ್. ಎರಡನೇ ರೀಸನ್ ಏನು, ರೊಟೇಟರ್ ಕಫ್ ಮಸಲ್ಸ್. ನಿಮ್ಮ ಬ್ಯಾಕಲ್ಲಿರೋವಂಥ ರೊಟೇಟರ್ ಕಫ್ ಮಸಲ್ ಹಾಗೂ ನಿಮ್ಮ ರೇರ್ ಡೆಲ್ಟಾಯ್ಡ್ಸ್ ಅದೆರಡು ವೀಕ್ ಇದ್ದಾಗ, ಆರ್ ಮಸಲ್ಸ್ ಅರೌಂಡ್ ದಿ ಶೋಲ್ಡರ್ಸ್ ತುಂಬ ಸ್ಟಿಫ್ ಆಗಿದ್ದಾಗ ಆವಾಗೂ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಟೂ ರೀಸನ್ಸ್. ಒನ್ ಇಸ್ ಪೋಸ್ಚರ್ ಇನ್ ಸಿಟ್ಟಿಂಗ್ ಆರ್ ಸ್ಟ್ಯಾಂಡಿಂಗ್, ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಆರ್ ಯೋರ್ ಫಾರ್ಮ್ ಡ್ಯೂರಿಂಗ್ ದಿ ವರ್ಕೌಟ್. ಎರಡನೇದು ನಿಮ್ಮ ವೀಕ್ನೆಸ್ ಇನ್ ದಿ ಮಸಲ್ ಆ್ಯಂಡ್ ಮೊಬಿಲಿಟಿ, ಲ್ಯಾಕ್ ಆಫ್ ಮೊಬಿಲಿಟಿ ಇನ್ ದಿ ಮಸಲ್. ಸೊ ಇದೆರಡು ಕಾರಣಕ್ಕೆ ನಿಮ್ಮ ಶೋಲ್ಡರ್ ಇಂಜುರಿ ಆಗೋ ಚಾನ್ಸಸ್ ಇದೆ. ಸೊ ಇದನ್ನು ಡಯಾಗ್ನೋಸ್ ಹೇಗೆ ಮಾಡೋದು? ಡಯಾಗ್ನೋಸ್ ಅಂದರೆ ಇದನ್ನು ಶೋಲ್ಡರ್ ಇಂಜುರಿ ಇದೆಯಾ ಇಲ್ವಾ, ಬೇರೆ ಯಾವುದೋ ಪೇಯ್ನು ಇದಕ್ಕೆ ರಿಲೇಟೆಡ್ ಆಗಿದೆಯಾ, ಸೊ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಸೊ 3 ಟೆಸ್ಟ್ಗಳಿದೆ. ಫಸ್ಟ್ ಟೆಸ್ಟ್ ಬಂದು ಪೇಯ್ನ್ಫುಲ್ ಆರ್ಕ್ ಟೆಸ್ಟ್ ಅಂತ ಹೇಳ್ತೀವಿ. ಹಂಗಂದರೆ ಜಸ್ಟ್ ಸ್ಟ್ರೈಟಾಗಿ ನಿಂತ್ಕೊಳ್ಳಿ, ಕೈನ ಮೇಲ್ಗಡೆ ಹಿಂಗೆ ತೊಗೊಂಡು ಹೋಗ್ತಾ ಇರಿ, ಫುಲ್ ಅಪ್, 180 ಡಿಗ್ರಿ ಫುಲ್ ಅಪ್. ಸೊ ಈ ರೀತಿ ಮಾಡಿದಾಗ ನಿಮ್ಗೆ ಯಾವುದೇ ಪಾಯಿಂಟಲ್ಲಿ ನಿಮಗೆ ಶೋಲ್ಡರ್ ಪೇಯ್ನ್ ಬಂದರೆ ದ್ಯಾಟ್ ಮೀನ್ಸ್ ಮೈನರ್ ಇರ್ಬೋದು, ಮೇಜರ್ ಇರ್ಬೋದು, ಶೋಲ್ಡರ್ ಇಂಜುರಿ ಇದೆ ಅಂತ ಪತ್ತೆ ಆಗುತ್ತೆ. ಎರಡನೇ ಟೆಸ್ಟು ಹಾಕಿಂಗ್ಸ್ ಕೆನಡಿ ಟೆಸ್ಟ್ ಅಂತ. ಸೊ ಈ ಒಂದು ಟೆಸ್ಟಲ್ಲಿ 90 ಡಿಗ್ರಿ ಇರಬೇಕು, ಶೋಲ್ಡರ್ ಎಲ್ಬೋಸ್ 90 ಡಿಗ್ರಿ. ನಿಮ್ಮ ಒಂದು ಲೆಫ್ಟ್ ಹ್ಯಾಂಡಿಂದ ಪುಷ್ ಮಾಡಿ. ಪುಷ್ ಮಾಡಿದಾಗ ನಿಮ್ಗೆ ಇಫ್ ಇನ್ ಕೇಸ್ ಶೋಲ್ಡ್ರಲ್ಲಿ ಪೇಯ್ನ್ ಇದ್ದರೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ಆ ಪೇಯ್ನ್ ತುಂಬ ಬೇರಬಲ್ ಇರಲಿಲ್ಲ ಅಂದರೆ ದೆನ್ ಇಟ್ ಡೆಫಿನೆಟ್ಲಿ ಈಸ್ ಅ ಶೋಲ್ಡರ್ ಇಂಜುರಿ. ಸೊ ಇದು ಎರಡನೇ ಟೆಸ್ಟ್. ಮೂರನೇ ಟೆಸ್ಟ್ ಬಂದು ನೀಡ್ಸ್ ಟೆಸ್ಟ್ ಅಂತ. ಸೊ ಇದರಲ್ಲಿ ಜಸ್ಟ್ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಎಲ್ಬೋಸ್ ಬೆಂಡ್ ಆಗಬಾರ್ದು, ಟರ್ನ್ ಡೌನ್ ಈ ರೀತಿ ಮಾಡಿಕೊಂಡು 2-3 ಟೈಮ್ಸ್ ಮಾಡಿದಾಗ ನಿಮ್ಗೇನಾದರೂ ಇಲ್ಲಿ ಪೇಯ್ನ್ ಫೀಲ್ ಆದರೆ ದ್ಯಾಟ್ ಮೀನ್ಸ್ ಡೆಫಿನೆಟ್ಲಿ ಶೋಲ್ಡರ್ ಇಂಜುರಿ ಆಗಿದೆ ಅಂತ ಅರ್ಥ. ಸೊ ಶೋಲ್ಡರ್ ಇಂಜುರಿ ಆಗಿದ ತಕ್ಷಣ ನೀವೇನೇನು ಮಾಡಬೇಕು ಅಂತ ಈಗ ನೆಕ್ಸ್ಟ್ ಟಾಪಿಕಲ್ಲಿ ಹೇಳ್ತೀನಿ. ಬಟ್ ಇದು 3 ಟೆಸ್ಟ್ ನೀವು ಮನೆಯಲ್ಲೇ ಮಾಡ್ಕೊಂಡು ನೋಡ್ಬೋದು, ಇಲ್ಲಾಂದರೆ ನೀವು ಎಲ್ಲಿದ್ದೀರಾ ಅಲ್ಲಿ ಮಾಡ್ಕೊಂಡು ನೋಡ್ಬೋದು ಟು ಫೈಂಡ್ ಔಟ್ ಶೋಲ್ಡರ್ ಇಂಜುರಿ ಇದೆಯಾ ಇಲ್ವಾ. ಇಫ್ ಇನ್ ಕೇಸ್ ಇದ್ದರೆ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ಏನು ಪ್ರತಿಯೊಂದು ಈ ವಿಡಿಯೋಲ್ಲೇ ತಿಳಿಸ್ತೀನಿ ನಿಮಗೆ. ಸೊ ಗೈಸ್, ನೀವು ವರ್ಕೌಟ್ ಮಾಡ್ತಾ ಇರುವಾಗ ಏನಾದರೂ ಶೋಲ್ಡರ್ ಟೈಟ್ನೆಸ್, ಸ್ಟಿಫ್ನೆಸ್ ಇಲ್ಲ ಪೇಯ್ನ್ ಅನಿಸಿದ್ರೆ ಈ ಒಂದು ವರ್ಕೌಟ್ನ ಮಾಡ್ಬೋದು. ನೋಡಿದ್ರಲ್ಲ, ಈ ಒಂದು ವರ್ಕೌಟ್ ಮಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ, ಸ್ವಲ್ಪ ರಿಲೀಫ್ ಸಿಗುತ್ತೆ. ಬಟ್ ಇಫ್ ಇನ್ ಕೇಸ್ ಆ ಒಂದು ಪೇಯ್ನ್ ಇನ್ನೂ ಪರ್ಸಿಸ್ಟೆಂಟ್ ಆಗಿದ್ದರೆ, ಇನ್ನೂ ಕಂಟಿನ್ಯೂ ಆದರೆ, ದೆನ್ ಆ ಶೋಲ್ಡರ್ ವರ್ಕೌಟ್ನ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಟ್ಟು ಗೆಟ್ ಇಟ್ ಟ್ರೀಟೆಡ್. ಏನಾಗಿದೆ ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಂಡು ಆ್ಯಂಡ್ ದೆನ್ ಮುಂದಿನ ವರ್ಕೌಟ್ನ ನೀವು ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಫಸ್ಟ್ ಥಿಂಗ್ ಎಸ್, ಶೋಲ್ಡರ್ ಇಂಜುರಿ ಇದೆ ಅಂತ ಗೊತ್ತಿದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮೂಮೆಂಟ್ ಅದಕ್ಕೆ ಪೇಯ್ನ್ ಕೊಡೋ ಥರ ಮೂಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟೋ ಜನ ಇಫ್ ಇನ್ ಕೇಸ್ ಶೋಲ್ಡರ್ ಪೇಯ್ನ್ ಇದ್ರೂ ಅವರು ಹೋಗಿ ವರ್ಕೌಟ್ ಮಾಡೋದು ನೋಡಿದ್ದೀನಿ, ರೆಸಿಸ್ಟೆನ್ಸ್ ಬ್ಯಾಂಡ್ ಇಟ್ಕೊಂಡು ಪ್ರಾಪರಾಗಿ ಗೈಡೆನ್ಸ್ ಇಲ್ಲದೆ ಏನೇನೋ ವರ್ಕೌಟ್ ಮಾಡಿರೋದು ನೋಡಿದ್ದೀನಿ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ಶೋಲ್ಡರ್ ಇಂಜುರಿ ಇದೆ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೆ ರೆಸ್ಟ್ ಬೇಕು ಆ್ಯಂಡ್ ಮಾನಿಟರ್ಡ್ ಬೈ ಅ ಪ್ರಾಪರ್ ಟ್ರೈನರ್ ಆರ್ ಅ ಫಿಸಿಯೋಥೆರಪಿಸ್ಟ್. ಸೊ ಯಾವುದೇ ಕಾರಣಕ್ಕೂ ನಿಮಗೆ ನೀವೇ ಒಂದು ಸ್ಪೆಷಲಿಸ್ಟ್ ಆಗಿಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯು ನೀಡ್ ಅ ಪ್ರಾಪರ್ ಸ್ಪೆಷಲಿಸ್ಟ್
ಟು ಟೇಕ್ ಕೇರ್ ಆಫ್ ಇಟ್. ಸೊ ಫಸ್ಟ್ ಒನ್ ಇಸ್ ರಿಸ್ಟ್ರಿಕ್ಷನ್, ಅಂದರೆ ನಿಮ್ಮ ಯಾವುದೇ ಒಂದು ಮೂಮೆಂಟ್ನ ರಿಸ್ಟ್ರಿಕ್ಟ್ ಮಾಡಿರಿ, ಯಾವುದು ಪೇಯ್ನ್ ಕಾಸ್ ಮಾಡುತ್ತೆ, ಯಾವುದೇ ಒಂದು ಮೂಮೆಂಟು ನಿಮ್ಮ ಶೋಲ್ಡ್ರ್ ಪೇಯ್ನ್ ಕಾಸ್ ಮಾಡಿದ್ರೆ ಆ ಮೂಮೆಂಟನ್ನ ರಿಸ್ಟ್ರಿಕ್ಟ್ ಮಾಡಿ. ಫಸ್ಟ್ ಥಿಂಗ್ ಟು ಟೇಕ್ ಕೇರ್ ಆಫ್. ಎರಡನೇದು ಏನು ಅಂದರೆ ಇನ್ಫ್ಲಮೇಷನ್ ಆಗಿರುತ್ತೆ, ಅಂದರೆ ಊತ ಬಂದಿರುತ್ತೆ ಅಲ್ಲಿ ಆ ಶೋಲ್ಡರ್ ಇನ್ ಆ್ಯಂಡ್ ಅರೌಂಡ್. ಸೊ ಅದಕ್ಕೆ ಐಸ್ ಪ್ಯಾಕ್ಸ್ ಇಡಬೇಕು. ಕೆಲವರು ಆ್ಯಂಟಿ ಇನ್ಫ್ಲಮೇಟ್ರಿ ಟ್ಯಾಬ್ಲೆಟ್ಸು ತೊಗೊತಾರೆ, ಅದು ತೊಗೊಬೋದು, ನೋ ಪ್ರಾಬ್ಲಮ್. ಬಟ್ ಬೆಸ್ಟ್ ಥಿಂಗ್ ಇಸ್ ಐಸ್ ಪ್ಯಾಕ್ಸ್. 4ರಿಂದ 5 ಸತಿ ದಿನಕ್ಕೆ ಐಸ್ ಪ್ಯಾಕ್ಸ್ ಇಡಿ. ಆ್ಯಂಡ್ ಅಟ್ಲೀಸ್ಟ್ ಫಾರ್ 10 minutes ಎವ್ರಿ ಸೆಷನ್ 10 minutes ಇಟ್ಟರೆ ದೆನ್ ಯು ವಿಲ್ ಫೀಲ್ ಬೆಟರ್. ಬಟ್ ವಾಸಿ ಆಗೋಲ್ಲ ಇಮಿಡಿಯೇಟಾಗಿ, ಬಟ್ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಸೊ ಐಸ್ ಪ್ಯಾಕ್ಸ್ ಇಸ್ ದಿ ಸೆಕೆಂಡ್ ರೆಮಿಡಿ. ಸೊ ಆಗಲೇ ನಿಮ್ಗೆ ಹೇಳಿದೆ, ಯೂಶಲಿ ವೀಕ್ನೆಸ್ ಆರ್ ಸ್ಟಿಫ್ನೆಸ್ ಸ್ಟಿಫ್ನೆಸ್ ಆಫ್ ದಿ ಮಸಲ್ಸ್ ಅರೌಂಡ್ ದಿ ಶೋಲ್ಡರ್ಸ್. ಸೊ ಆ ಒಂದು ಕಾರಣಕ್ಕೋಸ್ಕರನೂ ಶೋಲ್ಡರ್ ಇಂಜುರಿ ಆಗುತ್ತೆ. ಸೊ ಸ್ಟಿಫ್ನೆಸ್ ಇದ್ದರೆ ದೆನ್ ಯು ಹ್ಯಾವ್ ಟು ರಿಲೀಸ್ ದಿ ಸ್ಟಿಫ್ನೆಸ್ ಆಫ್ ಮಸಲ್ಸ್ ಅರೌಂಡ್. ಯಾವ್ಯಾವ ಮಸಲ್ ಇದೆ ನಮ್ಮ ಶೋಲ್ಡರ್ ಅರೌಂಡ್? ಈ ಪೆಕ್ಸ್ ಮೈನರ್ ಏನಿದೆ ಅದಿದೆ, ಆ್ಯಂಡ್ ದೆನ್ ಸೆರೆಟಸ್ ಇದೆ, ಬ್ಯಾಕಲ್ಲಿ ಲ್ಯಾಟಿಸ್ ಮಸ್ಡಾಸ್ ಇದೆ, ರೊಟೇಟರ್ ಕಫ್ ಇದೆ, ರೇರ್ ಡೆಲ್ಟಾಯ್ಡ್ಸ್ ಇದೆ. ಸೊ ಈ ಎಲ್ಲ ಒಂದು ಮಸಲ್ನ ಸ್ಟಿಫ್ನೆಸ್ ತೆಗಿಬೇಕು. ಸ್ಟಿಫ್ನೆಸ್ ಹೇಗೆ ತೆಗೆಯೋದು ಅಂದರೆ, ಒಂದು ನಾರ್ಮಲ್ ಮಸಾಜ್ ಬಾಲ್ ಅಂತ ಸಿಗುತ್ತೆ, ಅದನ್ನ ಇಟ್ಕೊಂಡು ಯು ಕ್ಯಾನ್ ಮಸಾಜ್ ಇಟ್ ಅರೌಂಡ್ ದೋಸ್ ಮಸಲ್ಸ್. ಇಲ್ಲ ಅಂದರೆ ಯಾವುದೇ ಒಂದು ಟೆನ್ನಿಸ್ ಬಾಲ್ ಇರ್ಬೋದು. ನಾನು ಯೂಶ್ವಲಿ ಟೆನ್ನಿಸ್ ಬಾಲಲ್ಲಿ ತೋರಿಸ್ತೀನಿ ನಿಮಗೆ. ಟೆನ್ನಿಸ್ ಬಾಲು ತುಂಬ ಸಾಫ್ಟ್ ಅನಿಸಿದ್ರೆ ನಿಮಗೆ ಲೆದರ್ ಬಾಲು ಯೂಸ್ ಮಾಡ್ಬೋದು. ಬೆಸ್ಟ್ ಇಸ್ ಮಸಾಜ್ ಬಾಲ್. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಾನು ಟೆನ್ನಿಸ್ ಬಾಲ್ ಯೂಸ್ ಮಾಡಿಬಿಟ್ಟು ಚೆಸ್ಟಲ್ಲಿ ಇರೋ ಸ್ಟಿಫ್ನೆಸ್, ಆ ಒಂದು ಟೈಟ್ನೆಸ್ನ ರಿಡ್ಯೂಸ್ ಮಾಡೋಕ್ಕೆ ಮಸಾಜ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ಆ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ. ಇದೇ ರೀತಿ ನೀವು ರೇರ್ ಡೆಲ್ಟಾಯ್ಡ್ಸ್ಗೆ, ರೊಟೇಟರ್ ಕಫ್ ಮಸಲ್ ಹಾಗೂ ಅಪ್ಪರ್ ಟ್ರೆಪೀಜಿಯಸ್ಗೆ ಟೆನ್ನಿಸ್ ಬಾಲ್ ಯೂಸ್ ಮಾಡಿಬಿಟ್ಟು ಆ ಸ್ಟಿಫ್ನೆಸ್ನ ತೆಗಿಬೋದು. ಆ್ಯಂಡ್ ಫೈನಲಿ ಸೆರೆಟಸ್ ಮಸಲ್ಗೆ ಈ ರೀತಿ ಮಸಾಜ್ ಮಾಡ್ಬೋದು. ಈ ರೀತಿ ಒಂದು ಮಸಾಜ್ ಮಾಡೋದ್ರಿಂದ ಮಸಲ್ ಸ್ಟಿಫ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಆ ಒಂದು ಮೂಮೆಂಟ್ ನಿಮ್ಗೆ ಪ್ರಾಪರಾಗಿ ಸಿಗುತ್ತೆ. ಆವಾಗ ಇಂಜುರಿ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ, ಇಲ್ಲಾಂದರೆ ರಿಕವರಿ ಚೆನ್ನಾಗಾಗುತ್ತೆ. ಸೊ ನೆಕ್ಸ್ಟ್ ಒಂದು ಇಫ್ ಯು ಆರ್ ಇಂಜರ್ಡ್, ರೆಸ್ಟ್ ತೊಗೊಂಡ್ರಿ, ಐಸ್ ಪ್ಯಾಕ್ಸ್ ಎಲ್ಲ ಇಟ್ಕೊಂಡ್ರಿ, ಆ್ಯಂಡ್ ದೆನ್ ಸ್ಲೋಲಿ ಗೆಟ್ ಬ್ಯಾಕ್ ಟು ವರ್ಕಿಂಗ್ ಔಟ್ ಬೈ ಬೇಸಿಕ್ ಮೂಮೆಂಟ್ಸ್ ಯಾವುದೆಲ್ಲ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಸ್ಟ್ರೆಚಿಂಗ್ ಆ್ಯಂಡ್ ಬೇಸಿಕ್ ಮೂಮೆಂಟ್ಸಿಂದ ಸ್ಲೋ ಆಗಿ ಬಿಲ್ಡ್ ಆನ್ ಆಗಬೇಕು. ನೀವು 100 kg ಇಲ್ಲಾಂದರೆ 50 kg ಹೊಡಿತಾ ಇದ್ರೂ ಇಂಜುರಿ ಆಗಿದ ತಕ್ಷಣ, ರೆಸ್ಟ್ ಆಗಿದ ತಕ್ಷಣ ಅಲ್ಲಿಗೆ ಹೋಗಬೇಡಿ, ಆ ಒಂದು ರೇಂಜಿಗೆ ಹೋಗಬೇಡಿ. ಬೇಸಿಕ್ ಮೂಮೆಂಟಿಂದ ವಿದೌಟ್ ಎನಿ ವೇಟ್ಸ್ ಪ್ರಾಪರಾಗೆ ಮೂಮೆಂಟ್ ಮಾಡಿದಾಗ ಯಾವುದೇ ಪೇಯ್ನ್ ಬರ್ತಾ ಇದೆಯಾ ಇಲ್ವಾ ಅಂತ ಫಸ್ಟ್ ಡಯಾಗ್ನೋಸ್ ಮಾಡಿ. ಯಾವುದು ಪೇಯ್ನ್ ಇಲ್ಲ ಅಂತ ಅಂದರೆ ದೆನ್ ಸ್ಲೋಲಿ ರೆಸಿಸ್ಟೆನ್ಸ್ ಬ್ಯಾಂಡ್ ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಟೆಪ್ ಹಲವಾರು ಸ್ಟೆಪ್ಸ್ ಇದೆ. ಆ ರೀತಿ ಪ್ರಾಪರಾಗಿ ಪ್ರೋಗ್ರೆಸಿವ್ ವೇ ಆಫ್ ಟ್ರೈನಿಂಗ್ ಮಾಡಿದ್ರೆ ನೀವು ತಿರ್ಗಾ ವಾಪಸ್ ಬ್ಯಾಕ್ ಟು ವಾಟ್ ಯು ವೇರ್, ಆ ಒಂದು ಫಾರ್ಮಿಗೆ ಬರ್ಬೋದು. ಸೊ ದಿಸ್ ಇಸ್ ಬೇಸಿಕ್ ಟ್ರೈನಿಂಗ್. ಸೊ ಇದು ಬೇಸಿಕ್ ಮೂಮೆಂಟ್ಸು. ಹೀಗೆ 1 and 1 ಈ ರೀತಿ 15 ಕೌಂಟ್ಸ್ ಕಂಟಿನ್ಯೂ ಮಾಡಿ. 2 ಆ್ಯಂಡ್ ಎಕ್ಸ್ಟರ್ನಲ್ ರೊಟೇಷನ್ನು 15 ಕೌಂಟ್ಸ್, 3 ಸೆಟ್ಟು. ಆ್ಯಂಡ್ ಫೈನಲಿ ಸ್ಟ್ರೆಚಿಂಗ್ ಫಾರ್ ದ ಶೋಲ್ಡರ್ಸ್. ಸೊ ಇದು ಬೇಸಿಕ್ಕಾಗಿ ಸ್ಟಾರ್ಟ್ ಮಾಡೋವಂಥ ಒಂದು ಮೂಮೆಂಟ್ಸ್ ಆಫ್ಟರ್ ಇಂಜುರಿ. ಯಾವುದೇ ಇಂಜುರಿ ಆದ್ರೂ ಸ್ಲೋ ಆಗಿ ಪ್ರೋಗ್ರೆಸ್ ಆಗಬೇಕೇ ಹೊತ್ತು ಯಾವುದೇ ರೀತಿ ಹೆವಿ ವೇಟ್ಸ್ ಹೊಡೆಯೋಕ್ಕೆ ಹೋಗಬಾರ್ದು. ಸೊ ಸ್ಟ್ರೆಚಿಂಗ್ ಆ್ಯಂಡ್ ಬೇಸಿಕ್ ಟ್ರೈನಿಂಗ್ ನೋಡಿದ್ರಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಸ್ಲೋ ಆಗೇ ನೀವು ಶೋಲ್ಡರ್ ಇಂಜುರಿಯಿಂದ ರಿಕವರ್ ಆಗ್ತೀರಾ. ಇಫ್ ಇನ್ ಕೇಸ್ ತುಂಬ ತೀರಾ ಡ್ಯಾಮೇಜ್ ಆಗಿದ್ದರೆ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಯು ಟು ಗೋ ಟು ದಿ ಸ್ಪೆಷಲಿಸ್ಟ್. ಅಂದರೆ ಒಳ್ಳೆಯ ಒಂದು ಡಾಕ್ಟರ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಆ್ಯಂಡ್ ದೆನ್ ಗೆಟ್ ಇಟ್ ಟ್ರೀಟೆಡ್. ಯಾವುದೇ ಕಾರಣಕ್ಕೂ ನೀವೇ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳೋದು ಬೇಡ. ಬಿಕಾಸ್ ಶೋಲ್ಡರ್ ಇಂಜುರಿ ಆದರೆ ಕಂಪ್ಲೀಟ್ ಅಪ್ಪರ್ ಬಾಡಿ ನೀವು ಯಾವುದೇ ವರ್ಕೌಟ್ ಮಾಡೋಕ್ಕೂ ಆಗೋಲ್ಲ. ಬೆಂಚ್ ಪ್ರೆಸ್ ಮಾಡೋಕ್ಕಾಗಲ್ಲ, ಬೈಸಿಪ್ಸ್ ಕರ್ಲ್ ಮಾಡೋಕ್ಕಾಗಲ್ಲ, ಟ್ರೈಸಿಪ್ಸ್ ಮಾಡುವಾಗೂ ಶೋಲ್ಡರ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಶೋಲ್ಡರ್ ಪ್ರೆಸ್ ಅಂತೂ ಮಾಡೋಕ್ಕೆ ಆಗೋಲ್ಲ, ಬ್ಯಾಕ್ ವರ್ಕೌಟ್ ಮಾಡೋಕ್ಕೆ ಆಗೋಲ್ಲ. ಸೊ ಡು ನಾಟ್ ಟೇಕ್ ಎನಿ ರಿಸ್ಕ್. ನಿಮ್ಗೆ ಇಫ್ ಇನ್ ಕೇಸ್ ಡಯಾಗ್ನೋಸ್ ಆಗಿ ಲೈಟಾಗಿ ಪಿಂಚ್ ಫೀಲ್ ಆಗ್ತಾಯಿದ್ರೆ, ಲೈಟಾಗಿ ಪೇಯ್ನ್ ಫೀಲ್ ಆಗ್ತಾಯಿದ್ರೆ ಇಮಿಡಿಯೇಟಾಗಿ ಗೆಟ್ ಇಟ್ ಕನ್ಸಲ್ಟೆಡ್. ಸೊ ಟ್ರೀಟ್ಮೆಂಟ್ ತೊಗೊಂಡು ಆ ಒಂದು ಶೋಲ್ಡರ್ ಇಂಜುರಿನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ
ಆ್ಯಂಡ್ ಇದೇ ರೀತಿ ಫಿಟ್ನೆಸ್ ಟಿಪ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಓನ್ಲಿ ಕನ್ನಡ ವೀಡಿಯೋಸ್ಗೆ ನನ್ನ ಇನ್ನೊಂದು ಚಾನಲ್ ಇದೆ, ಕನ್ನಡ ಫಿಟ್ನೆಸ್ ಚಾನಲ್ ಅಂತ, KFC. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಬೋದು. ಸೊ ಅಲ್ಲಿ ಕನ್ನಡದಲ್ಲಿ ಹಲವಾರು ಫಿಟ್ನೆಸ್ ಟಿಪ್ಸ್ ಕೊಡ್ತಾ ಇರ್ತೀನಿ. ಸೊ ಗೈಸ್, ಇದೇ ರೀತಿ ವಾಚ್ ಮಾಡ್ತಾಯಿರಿ. ನಾನು ತಿರ್ಗಾ ಬರ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಟಿಪ್ಸ್ ತೊಗೊಂಡು. ಸೊ ಕೀಪ್ ವಾಚಿಂಗ್, ಸ್ಟೇ ಫಿಟ್ ಆ್ಯಂಡ್ ಬಿ ಹ್ಯಾಪಿ. ಬಾಯ್.